ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದರೆ, ಬಿಫೋರ್ ಯು ಆಪ್ರೇಟ್ ದಿಸ್ ವೆಹಿಕಲ್ ರೀಡ್ ದ ಓನರ್ಸ್ ಮ್ಯಾನ್ಯಲ್ ಅಂತ ಹೇಳಿದ್ದಾರೆ. ನಾವು ಯಾರು ಓನರ್ಸ್ ಮ್ಯಾನ್ಯಲ್ನ ಓದೇ ಇರೋದಿಲ್ಲ. ಅದರಲ್ಲಿ ಕೆಲವೊಂದು ರೈಡಿಂಗ್ ಇಂಪಾರ್ಟೆಂಟ್ ಟಿಪ್ಸ್ ಕೊಟ್ಟಿರ್ತಾರೆ. ಆಪ್ರೇಷನ್ ಹೆಂಗೆ ಮಾಡಬೇಕು, ಯಾವ ರೀತಿ ಅಂತ ನಾವೆಲ್ಲ ಎತ್ತಿಟ್ಟಿರ್ತೀವಿ. ಗಾಡಿ ತೊಗೊಂಡಿದ್ದ ಜೋಶಲ್ಲಿ ನಾವೇನು ಮಾಡ್ತೀವಿ, ಗಾಡಿನ ಹೆಂಗಂದ್ರಂಗೆ ಓಡಿಸ್ತೀವಿ. ಆದರೆ ಓನರ್ಸ್ ಮ್ಯಾನ್ಯಲ್ ಏನು ಹೇಳ್ತಾರೆ ಗೊತ್ತಾ, ಇದು ನನಗೆ ಕೊಟ್ಟಿರೋಂಥದ್ದು ಯಮಹಾದು MT-15ಗೆ ಓನರ್ಸ್ ಮ್ಯಾನ್ಯಲ್ಲು. ಇದರಲ್ಲಿ ಆಪ್ರೇಷನ್ ಆ್ಯಂಡ್ ಇಂಪಾರ್ಟೆಂಟ್ ರೈಡಿಂಗ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೀವು ತೊಗೊಂಡಿದ್ದ ಜೋಶಲ್ಲಿ ಹೆಂಗಂದ್ರಂಗೆ ಓಡಿಸ್ಬೇಡಿ. ಫಸ್ಟು 1000 ಕಿಲೋಮೀಟ್ರು ಯಾವ ರೀತಿ ಓಡಿಸ್ಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ದೇರ್ ಈಸ್ ನೆವರ್ ಎ ಮೋರ್ important period in the life of your engine than the period between 0 and 1000 km. For this reason you should read the following material carefully ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಫಸ್ಟ್ 1000 ಕಿಲೋಮೀಟ್ರು ಯಾವ ರೀತಿ ಓಡಿಸ್ಬೇಕು, ಫಸ್ಟ್ 500 ಕಿಲೋಮೀಟರ್ಸ್, ಫಸ್ಟ್ 500 ಕಿಲೋಮೀಟ್ರನ್ನ 5000 RPMಗಿನ್ನ ಜಾಸ್ತಿ ಓಡಿಸ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ ಆಫ್ಟರ್ ಎವ್ರಿ ಅವರ್ ಆಫ್ ಆಪ್ರೇಷನ್ ಸ್ಟಾಪ್ ದ ಇಂಜಿನ್ ಆ್ಯಂಡ್ ಲೆಟ್ ಇಟ್ ಕೂಲ್ 5 minutes ಅಂತಾರೆ. ಅಂದರೆ ಪ್ರತಿ 1 ಅವರ್ಗೆ ಗಾಡಿ ಸೈಡ್ಗೆ ಹಾಕಿ 5 ನಿಮಿಷ ಕೂಲ್ ಮಾಡೋಕ್ಕೆ ಬಿಡಿ ಅಂತ ಹೇಳ್ತಾರೆ. ಆಮೇಲೆ 500 ಕಿಲೋಮೀಟ್ರಿಂದ 1000 ಕಿಲೋಮೀಟ್ರ್ವರೆಗೂ ರೈಡ್ ಓಡಿಸ್ಬೇಕಾದ್ರೆ 7500 RPM ದಾಟಿಸ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ 1000 ಆದಮೇಲೆ ಇಂಜನ್ ಆಯಿಲ್ ಚೇಂಜ್ ಮಾಡಿ ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಓನರ್ಸ್ ಮ್ಯಾನ್ಯಲ್ನ ಕ್ಲಿಯರಾಗಿ ಓದಿ, ಆ ಗಾಡಿಗೆ ತಕ್ಕನಂಗೆ ಕೊಟ್ಟಿರ್ತಾರೆ, ಓದಿ ತಿಳ್ಕೊಳ್ಳಿ. ಇಲ್ಲಾಂದರೆ ಗಾಡಿ ಇಂಜನ್ ಹಾಳಾಗುತ್ತೆ.